ನಮಸ್ಕಾರ. ಜ್ಯೋತಿಷ್ಯ ಬೆಳಕು ಕಾರ್ಯಕ್ರಮದಲ್ಲಿ ಈ ದಿನ ಮುಂಗಾರು ಮಳೆ ರೋಹಿಣಿ ಬಗ್ಗೆ ನೋಡೋಣ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೋಹಿಣಿ ಮನೆ ಉತ್ತಮವಾದ ಮಳೆಯಾಗುವ ಸಾಧ್ಯತೆ ಬಹಳಷ್ಟಿದೆ. ಯಾಕಂದ್ರೆ ಈ ಮಳೆಯು ಸೋಮವಾರ 25ನೇ ತಾರೀಕಿನಿಂದ ಮುಂದಿನ ತಿಂಗಳು 8ನೇ ತಾರೀಕುವರೆಗೆ ಇರುತ್ತೆ. ಈ ಮಳೆ ಹೇಗಿದೆ ಅಂದ್ರೆ ಕನ್ಯಾ ಲಗ್ನದಲ್ಲಿ ನಮಗೆ ಪ್ರವೇಶ ಆಗೋದ್ರಿಂದ ಆನೆ ಇದರ ವಾಹನವಾಗಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಕನ್ಯಾ ರಾಶಿಯಲ್ಲಿ ಪ್ರವೇಶವಾಗೋದ್ರಿಂದ ಆ ರಾಶಿ ಅಧಿಪತಿ ಬುಧ ಕೆಲವು ಗ್ರೀನ್ ಬಣ್ಣಗಳನ್ನ ಅಂದ್ರೆ ಹಸಿರನ್ನ ಹೆಚ್ಚು ತರೋ ಕಾರ್ಯದಲ್ಲಿ ಆ ಗ್ರಹ ಆಕ್ಟಿವೇಟ್ ಆಗಿರುತ್ತೆ. ಹೀಗಾಗಿ ಉತ್ತರ ಕರ್ನಾಟಕ ಮತ್ತು ಕೇರಳ ಹಾಗೂ ಮಹಾರಾಷ್ಟ್ರ ಮತ್ತು ಉತ್ತರ ದಕ್ಷಿಣ ಒಳನಾಡಿನಲ್ಲೂ ಕೂಡ ಉತ್ತಮ ಮಳೆಯಾಗುವ ಸಾಧ್ಯತೆಯನ್ನ ನಮ್ಮ ಜ್ಯೋತಿಷ್ಯ ಪಂಚಾಂಗ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಅದರ ಜೊತೆಗೆ ಪೂರ್ತಿಯಾಗಿ ಈ ಮಳೆಯು ರೈತರಿಗೆ ಉಲ್ಲಾಸವನ್ನು ಕೊಡುವಂತ ಸಾಧ್ಯತೆ ತುಂಬಾ ಇದೆ. ಪ್ರತಿಯೊಬ್ರು ಕೂಡ ಈ ಮಳೆಯ ಆಗಮನ ಏನಿದೆಯಲ್ಲ ಇದರಲ್ಲಿ ತಾವು ಪ್ರತಿಯೊಬ್ರು ಎರಡು ಸಸಿನಾದ್ರೂ, ಒಂದು ಕುಟುಂಬ 2 ಸಸಿಯನ್ನಾದ್ರೂ ಗಿಡಗಳನ್ನ ಬೆಳೆಸೋ ಪ್ರಯತ್ನವನ್ನ ಮಾಡಿ. ಯಾಕೆಂದ್ರೆ ಹಸಿರು ಗಿಡ ಮರಗಳಿಂದನೇ ನಮ್ಗೆಲ್ಲ ಮಳೆ ಬರೋದು. ಈ ಬೇಸಿಗೆಯಲ್ಲಿ ಅನುಭವಿಸಿದ್ರಲ್ಲ ಎಷ್ಟೊಂದು ಸೆಕೆ ಇತ್ತಲ್ವಾ, ಗಿಡಗಳಿದ್ದಾಗ ಎಷ್ಟೊಂದು ಒಳ್ಳೆ ಅನುಭವ ಆಯ್ತಲ್ಲ ಗಿಡಗಳ ಹತ್ರ ಕೂತಾಗ ನಿಮ್ಗೆ. ಆ ಒಂದು ಅನುಭವದಿಂದ ನೀವು ಪ್ರತಿಯೊಬ್ರು ಮನೆಗೆ 2 ಗಿಡಗಳನ್ನಾದ್ರೂ ನೆಡೋ ಪ್ರಯತ್ನವನ್ನ ಮಾಡಿ. ನೋಡಿ, IPL ಕ್ರಿಕೆಟ್ನಲ್ಲಿ ಡಾಟ್ ಬಾಲ್ ಆದ್ರೆ 19 ಸಸಿಗಳನ್ನ ಒಂದು ಡಾಟ್ ಬಾಲ್ಗೆ ನೆಡುವಂತ ಕಾರ್ಯಕ್ರಮವನ್ನ ಆ IPL ಟೀಮ್ನವರು ಗ್ರೀನ್ ಡಾಟ್ನವರು ಮಾಡಿದ್ದಾರೆ. ಅಂದ್ರೆ ಈ ಪರಿಸರ ಕಾಳಜಿಯ ಬಗ್ಗೆ ಪ್ರತಿಯೊಂದರಲ್ಲಿಯೂ ನಾವು ಎಚ್ಚೆತ್ತುಕೊಳ್ಳುವಂತ, ಪೂರ್ತಿಯಾಗಿ ನಾವು ಅರಿವಿನಿಂದ ಜೀವನ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. ಸಂಪೂರ್ಣವಾಗಿ ಬೇರೆ ಬೇರೆ ನೋಟ ವಿದೇಶದ ಮೇಲೆ ನಾವು ಅವಲಂಬನೆ ಆದಾಗ ಎಷ್ಟೊಂದು ತೊಂದರೆ ಆಗ್ತಾ ಇದೆ ನೋಡಿ. ಪೆಟ್ರೋಲ್ ಡೀಸೆಲ್ಗಳ ಹೆಚ್ಚಳ, ಗ್ಯಾಸಿನ ಹೆಚ್ಚಳ, ಎಲ್ಲದರಲ್ಲೂ ಕೂಡ. ಹೀಗಾಗಿ ನಾವೇನ್ ಮಾಡೋಣ, ಈ ಮುಂದೆ ನಿಧಾನವಾಗಿ ಋಷಿ ಮುನಿಗಳು ನಮ್ಮ ಅಜ್ಜ ಅಜ್ಜಿಯರು ಹೇಗೆ ಬದುಕ್ತಿದ್ರಲ್ಲ ಆ ಥರ ಒಂದು ಪರಿಸರಕ್ಕೆ, ಆ ಥರ ಒಂದು ನಿಯಮಗಳಿಗೆ ನಾವು ಪೂರ್ತಿಯಾಗಿ ಒಗ್ಗೂಡ್ಕೊಳ್ಳೋಣ. ಯಾಕೆಂದ್ರೆ ಮುಂದಿನ ಪೀಳಿಗೆಗೆ, ಮುಂದಿನ ನಮ್ಮ ಮಕ್ಕಳಿಗೂ ಅವರೆಲ್ಲರಿಗೂ ಈ ಸಸಿ ನೆಡೋ ಕಾರ್ಯಕ್ರಮ, ನಿಸರ್ಗದ ಬಗ್ಗೆ ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ಹೇಳ್ಕೊಡ್ಬೇಕಾಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ರೈತಾಪಿ ಜನ ಬಹಳಷ್ಟು ಫೋನ್ ಮಾಡಿದಿರಿ. ರೋಹಿಣಿ ಮಳೆ ಯಾವಾಗಿದೆ, ಹೇಗಿದೆ ಅಂತ ಎಲ್ಲ ಕೇಳಿದಿರಿ. ಪ್ರತಿಯೊಬ್ಬರಿಗೂ ಏನ್ ಬೆಳೆ ಹಾಕ್ಬೇಕು ಅಂತ ಅವರವರಿಗೆ ವೈಯಕ್ತಿಕವಾಗಿ ನಾನು ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ಮೃಗಶಿರ ನಕ್ಷತ್ರ, ಮೃಗಶಿರ ಮಳೆ ಇದೆಯಲ್ಲ ಅದು ಎಲ್ಲರಿಗೂ ಒಳಿತನ್ನು ಮಾಡ್ತಾ ಇರುತ್ತೆ. ಹೀಗಾಗಿ ಪರಿಸರದ ಬಗ್ಗೆ ಕಾಳಜಿ ವಹಿಸೋಣ ಮತ್ತು ಎಲ್ಲರೂ ಪರಿಸರದ ಜೊತೆ ಸಸಿಗಳನ್ನ ನೆಡೋ ಕಾರ್ಯಕ್ರಮವನ್ನ ಹೆಚ್ಚೆಚ್ಚು ಮಾಡೋಣ ಅಂತ ಹೇಳ್ತಾ ನನ್ನ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ.